ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಾವು ಬದನೆಕಾಯಿ ಎಣ್ಗಾಯಿನ ಮಾಡ್ತಾ ಇದ್ದೀವಿ. ನೀವು ಇದನ್ನ ಏನಂತ ಕರಿತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾವು ಇದನ್ನ ಎಣ್ಗಾಯಿ ಅಂತ ಕರಿತೀವಿ. ಹಾಗಾದರೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು. ಗೈಸ್, ನಾನಿವತ್ತು 3 ಈರುಳ್ಳಿನ ತೊಗೊಂಡು ಈ ಥರ ಚಿಟಿಕೆ ಹೊಡೆದು ತಟ್ ಅಂತ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಬಂದೇ ಬಿಡ್ತು. ಟೊಮ್ಯಾಟೊನು ಹಾಗೆ ಟ್ರೈ ಮಾಡಿದೆ, 1-2 ಸಲ ಬರಲಿಲ್ಲ. ಆಮೇಲೆ ಮತ್ತೆ ಪೇಷನ್ಸಿಂದ ನೀಟಾಗಿ ಮಂತ್ರ ಎಲ್ಲ ಹಾಕಿದ ತಕ್ಷಣ ಬಂದ್ಬಿಡ್ತು. ಸುಮ್ಮನೆ ತಮಾಷೆ ಮಾಡಿದೆ ಗೈಸ್, ವಿಡಿಯೋಗೋಸ್ಕರ ಕ್ಲಿಪ್ ಮಾಡ್ಕೊಂಡಿದ್ದೆ ಅಷ್ಟೇ. ಸೊ ಬನ್ನಿ, ಇವಾಗ ಮೊದಲಿಗೆ ಒಂದು ಪ್ಯಾನ್ನ ತೊಗೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಾವು ಏನು ಕಟ್ ಮಾಡ್ಕೊಂಡಿರ್ತೀವೋ ಆ ಈರುಳ್ಳಿನ ಹಾಕಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ಫ್ರೈ ಆಗಿದೆ ಅಂತ ಗೊತ್ತಾದಾಗ ಟೊಮ್ಯಾಟೊ ಏನು ಕಟ್ ಮಾಡ್ಕೊಂಡಿರ್ತೀವೋ ಅದನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ, ಟೊಮ್ಯಾಟೊನು ನೀಟಾಗಿ ಫ್ರೈ ಆಗಿದೆ. ಎರಡು ಫ್ರೈ ಆಗಿದ ನಂತರ ಗ್ಯಾಸ್ನ ಆಫ್ ಮಾಡಿ ಒಂದು 10 ಮಿನಿಟ್ಸ್ ತಣ್ಣಗಾಗಕ್ಕೆ ಬಿಡೋಣ. ಗೈಸ್, ಇವಾಗ ಇದು ತಣ್ಣಗಾಗಿದೆ. ಇದಕ್ಕೆ ನಾನು ಸ್ವಲ್ಪ ಚಕ್ಕೆ, ಒಂದು 2-3 ಲವಂಗ ಮತ್ತು 4-5 ಕಾಳುಮೆಣಸನ್ನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು ಫುಲ್ ಬೆಳ್ಳುಳ್ಳಿ, 1-1.5 ಇಂಚು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಒಂದು ಸ್ವಲ್ಪ ತೆಂಗಿನಕಾಯಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಳ್ಳೋಣ. ನಂತರ ನಾನಿಲ್ಲಿ ಇದಕ್ಕೇನೆ ಒಂದು 2 ಸ್ಪೂನ್ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಖಾರ ನಿಮ್ಗೆ ಎಷ್ಟು ಬೇಕೋ ಅದನ್ನು ನೋಡಿ ಖಾರದ ಪುಡಿ ಹಾಕ್ಕೊಳ್ಳಿ. ಆ್ಯಂಡ್ 3 ಸ್ಪೂನ್ ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲನೂ ಹಾಕ್ಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಅದನ್ನು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ನುಣ್ಣಗೆ ರುಬ್ಕೋಬೇಕು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ನೋಡಿಕೊಂಡು, ತುಂಬ ಜಾಸ್ತಿ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸ್ಟಾರ್ಟಿಂಗಲ್ಲೇ ನೀಟಾಗಿ ನೋಡಿಕೊಂಡು ಮೀಡಿಯಮ್ ಹದದಲ್ಲಿ ರುಬ್ಕೊಳ್ಳಿ. ನಾನು ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ, ಈ ಥರ ಒಂದು ಪೇಸ್ಟ್ ಮಾಡಿಕೊಂಡ್ರೆ ಸಾಕು. ಆ ಜಾರಿಂದ ನಾನು ಒಂದು ಪ್ಯಾನ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸ್ವಲ್ಪ ಅದ್ರ ಜೊತೆ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ, ಯಾಕಂತಂದರೆ ಇದು ಸ್ವಲ್ಪ ತುಂಬ ಗಟ್ಟಿ ಆಗಿಬಿಡ್ತು. ಸೊ ಸ್ವಲ್ಪ ಉಳಿದಿತ್ತಲ್ಲ ಜಾರಲ್ಲಿ, ಅದನ್ನು ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಇನ್ನೊಂದು ಪಾತ್ರೆನ ತಗೊಂಡು ಅದಕ್ಕೆ ನೀರನ್ನ ಹಾಕ್ಕೊಳ್ಳಿ. ನೀರನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ರಾಗಿ ಹಿಟ್ಟು ಏನಕ್ಕಪ್ಪ ಅಂತಂದರೆ ಅದು ಬದನೆಕಾಯಿನ ನಾವು ಕಟ್ ಮಾಡಿದ್ಮೇಲೆ ಬೇಗ ಕಪ್ಪಾಗ್ಬಿಡುತ್ತೆ. ಅದಕ್ಕೆ ಕಪ್ಪಾಗಬಾರ್ದು ಅಂತ ಹೇಳಿಬಿಟ್ಟು ಸ್ವಲ್ಪ ರಾಗಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾನು ನಿಮಗೆ ಬದನೆಕಾಯಿನ ಯಾವ ಥರ ಕಟ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಬದನೆಕಾಯಿ ತೊಟ್ಟೇನಿದೆಯೋ ಅದನ್ನು ತೆಗಿಯೋ ಹಾಗಿಲ್ಲ. ಈ ಬದನೆಕಾಯಿನ 4 ಪಾರ್ಟಿಷನ್ ಆಗಿ ಕಂಪ್ಲೀಟ್ ಕಟ್ ಮಾಡಬಾರ್ದು. ಇನ್ನೇನು ಸ್ವಲ್ಪ ಇದೆ ಅನ್ನೋಷ್ಟು ಮಾತ್ರ ಕಟ್ ಮಾಡ್ಕೋಬೇಕು. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ವ, ಆ ಥರನೇ ಕಟ್ ಮಾಡ್ಕೊಳ್ಳಿ. ಕೊನೆಯದಾಗಿ ಸ್ವಲ್ಪ ಉಳಿಸ್ಬೇಕು. ಸೊ ನಾನು ಪಾರ್ಟಿಷನ್ ಓಪನ್ ಮಾಡಿನೂ ತೋರಿಸ್ತಾ ಇದ್ದೀನಿ ನಿಮಗೆ. ಅದನ್ನು ಹಾಕಿ ಕಟ್ ಮಾಡಿಬಿಟ್ಟು ನೀಟಾಗಿ ಆ ಬೌಲ್ ಒಳಗಡೆ ಏನು ನಾವು ಉಪ್ಪು ರಾಗಿ ಹಿಟ್ಟನ್ನ ಹಾಕ್ಕೊಂಡು ನೀರು ಇಟ್ಕೊಂಡಿದ್ವೋ ಅದರೊಳಗಡೆ ಎಲ್ಲ ಕಟ್ ಮಾಡಿ ಹಾಕ್ಕೊಳ್ಳೋಣ. ಗೈಸ್, ಈಗ ಬದನೆಕಾಯಿ ಎಲ್ಲನೂ ಕಂಪ್ಲೀಟಾಗಿ ಕಟ್ ಮಾಡಿ ಆ ನೀರಲ್ಲಿ ಹಾಕ್ಕೊಂಡಿದ್ದೀನಿ. ಅದೇ ನೀರಲ್ಲಿ ನೀಟಾಗಿ ಒಂದ್ಸಲ ಬದನೆಕಾಯಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ತಗೊಳ್ಳೋಣ. ಗೈಸ್, ಇವಾಗ ನಾವು ಏನು ಮಸಾಲೆನ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ವೋ ಅದರೊಳಗಡೆ ಬದನೆಕಾಯಿನ ಡಿಪ್ ಮಾಡಿ ಕಂಪ್ಲೀಟಾಗಿ ಮಸಾಲೆ ಬದನೆಕಾಯಿಗೆ ಹತ್ಕೊಳ್ಳೋ ಥರ ಒಳಗಡೆ ಎಲ್ಲನೂ ಹಾಕಿ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ಎಲ್ಲನೂ ಇಡ್ತಾ ಹೋಗೋಣ. ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಹಾಕ್ಬೋದು ಅಂತ ಹೇಳ್ಬಿಟ್ಟು. ನೀವು 2 ಕೈನೂ ಬಳಸ್ಬಿಟ್ಟು ನೀಟಾಗಿ ಫಿಲ್ ಮಾಡ್ಬೋದು. ನಾನಿಲ್ಲಿ ಕರೆಕ್ಟ್ ಹದದಲ್ಲಿ ಮಸಾಲೆನ ತೊಗೊಂಡಿರೋದ್ರಿಂದ ನಾನು ಒಂದೇ ಕೈಯಲ್ಲಿ ಕಂಪ್ಲೀಟ್ ಒಳಗಡೆನೂ ಫಿಲ್ ಆಗೋ ಥರ ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಹಚ್ಚುತ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೀವು ಆ ಥರನೇ ಮಾಡ್ಕೊಳ್ಳಿ. ಗೈಸ್, ಮಸಾಲೆನ ಕಂಪ್ಲೀಟಾಗಿ ಎಲ್ಲ ಬದನೆಕಾಯಿಗೂ ಹಚ್ಚಿ ಡಿಪ್ ಮಾಡಿ ಇಟ್ಕೊಂಡಿದ್ದಾಗಿದೆ. ಈಗ ಮೇನ್ ಪಾರ್ಟ್ ಮುಗೀತು. ನೆಕ್ಸ್ಟ್ ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ. ಈಗ ನಾನು ಒಗ್ಗರಣೆಗೆ ಒಂದು ಕುಕ್ಕರ್ನ ತೊಗೊಂಡು ಕುಕ್ಕರ್ಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಎಣ್ಣೆ ಕಾದಿದ ನಂತರ ನಾವು ಅದಕ್ಕೆ ಸಾಸಿವೆನ ಹಾಕ್ಕೊಳ್ಳೋಣ. ಸಾಸಿವೆ ಸಿಡ್ದಿದ ತಕ್ಷಣವೇ ನಾವು ಏನು ಮಸಾಲೆ ಮಾಡ್ಕೊಂಡಿದ್ವಲ್ವ ಬದನೆಕಾಯಿಗೆ ಹಚ್ಚಿ ಇನ್ನೂ ಉಳಿದಿರುತ್ತಲ್ವ ಆ ಮಸಾಲೆನ ಡೈರೆಕ್ಟಾಗಿ ಹಾಕ್ಕೊಳ್ಳೋಣ. ಇದನ್ನ ಎಣ್ಣೆಯಲ್ಲಿ ಒಂದು 2 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಎಲ್ಲ ಮಸಾಲೆಗೆ ಹತ್ಕೊಳ್ಳಿ. ಬೇಕಂತಂದರೆ ನೀವು ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೋದು. ನಾನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ.
ಈಗ ನಾವು ಅದಕ್ಕೆ ಎಕ್ಸ್ಟ್ರಾ ವೆಜ್ಜಸ್ನ ಹಾಕ್ಕೊಳ್ಳೋಣ. ನಾನಿಲ್ಲಿ ಪೊಟ್ಯಾಟೊ ಮತ್ತು ಕ್ಯಾಪ್ಸಿಕಮ್, ಆಲೂಗಡ್ಡೆ ಮತ್ತು ದಪ್ಪ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನೀವು ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು ಇದನ್ನು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಇದನ್ನು ಹಾಕ್ಕೊಂಡು ಇದನ್ನು ಒಂದು ನಿಮಿಷ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಪೊಟ್ಯಾಟೊ ಮತ್ತು ಕ್ಯಾಪ್ಸಿಕಮ್ ಹಾಕಿದ್ಮೇಲೆ ನನಗೆ ಇನ್ನೂ ಸ್ವಲ್ಪ ಗಟ್ಟಿ ಅನ್ನಿಸ್ತು. ಅದಕ್ಕಾಗಿ ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ನಾವು ಏನು ಬದನೆಕಾಯಿನ ಮಸಾಲೆಯಲ್ಲಿ ಹಚ್ಚಿ ಇಟ್ಟು ಮ್ಯಾರಿನೇಟ್ ಮಾಡಿ ಇಟ್ಟಿದ್ವೋ ಅದನ್ನು ಒಂದೊಂದಾಗೆ ನೀಟಾಗಿ ಇಡ್ತಾ ಬರೋಣ. ಫುಲ್ಲು ಹೆಂಗೆ ಬೇಕೋ ಹಂಗೆ ಇಡಬೇಡಿ, ಮೇಲ್ಮೇಲೆ ಇಡಿ, ಚೆನ್ನಾಗಿ ಬೇಯುತ್ತೆ. ಅದಕ್ಕೆ ಕಂಪ್ಲೀಟಾಗಿ ಆಲ್ರೆಡಿ ಮಸಾಲೆ ಹಚ್ಚಿರೋದ್ರಿಂದ ಫುಲ್ ಡಿಪ್ ಮಾಡಿ ಇಡಬೇಕು ಅಂತ ಏನಿಲ್ಲ. ನೋಡಿ ನಾನು ಮೇಲ್ಮೇಲೆ ಇಡ್ತಾ ಇದ್ದೀನಿ. ಈಗ ನಾವು ಸ್ವಲ್ಪ ಅದನ್ನು ಪ್ರೆಸ್ ಮಾಡೋಣ ಅಷ್ಟೇ, ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡಿ. ಸ್ವಲ್ಪ ಮಸಾಲೆ ಒಳಗಡೆ ಡಿಪ್ ಆಗೋ ಥರ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ, ಸಾಕು. ಅಷ್ಟೇ ಫ್ರೆಂಡ್ಸ್, ಮುಗ್ದೋಯ್ತು. ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು 2-3 ವಿಷಲ್ ಬಿಟ್ಟರೆ ನಮಗೆ ರೆಡಿಯಾಗೋಗುತ್ತೆ. ಪ್ರೋಸೆಸ್ ನಿಮಗೆ ಸ್ವಲ್ಪ ದೊಡ್ಡದು ಅಂತ ಅನ್ನಿಸ್ಬೋದು, ಬಟ್ ತುಂಬ ಸಖತ್ತಾಗಿರುತ್ತೆ. ಚಪಾತಿ ಎಣ್ಗಾಯಿ ಅಂತಂದರೆ ಸಖತ್ ಫೇವ್ರೇಟು ತುಂಬ ಜನಕ್ಕೆ, ನನಗಂತೂ ತುಂಬ ಫೇವ್ರೇಟು. ನೋಡಿ ರೆಡಿನೇ ಆಗೋಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇರೋದು. ಬದನೆಕಾಯಿ ನೀಟಾಗಿ ಬೆಂದಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಣ್ಣೆ, ಆ ಕ್ಯಾಪ್ಸಿಕಮ್ ಎಲ್ಲ ನೋಡ್ತಾ ಇದ್ರೆ ಆ ಬಾಯಲ್ಲಿ ನೀರು ಬರ್ತಾ ಇದೆ. ಇದನ್ನು ನೀವು ರೈಸ್, ಚಪಾತಿ ಯಾವುದ್ರ ಜೊತೆನೂ ಬೇಕಾದರೂ ತಿನ್ಬೋದು. ನಾನು 2 ಜೊತೆನೂ ಕಾಂಬಿನೇಷನ್ ಮಾಡಿ ತೋರಿಸ್ತಿದ್ದೀನಿ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಈ ರೆಸಿಪಿನ ನೀವು ಸಹ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಯಾವ ಥರ ವಿಡಿಯೋ ಮಾಡ್ಬೋದು ಅಂತಲೂ ನನಗೆ ಕಮೆಂಟ್ ಹಾಕಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.